ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ದಿನಾಲು ಅಡುಗೆ ಮಾಡುವಾಗ ಉಪಯೋಗಿಸೋ ಐಟಮ್ಸಲ್ಲಿ ಈ ಹುಣಸೆ ಹಣ್ಣು ಒಂದು ಅಲ್ವಾ? ಡೈಲಿ ಹುಣಸೆ ಹಣ್ಣಂತೂ ಬೇಕೇ ಬೇಕಾಗತ್ತೆ. ಡೈಲಿ ನಾವು ಯೂಸ್ ಮಾಡೋದ್ರಿಂದ ಇದನ್ನ ಸ್ವಲ್ಪ ಜಾಸ್ತಿನೇ ತಂದಿಟ್ಕೋತೀವಿ ಮನೇಲಿ. ಬಟ್ ಒಮ್ಮೊಮ್ಮೆ ಏನಾಗತ್ತೆ ಗೊತ್ತಾ, ಜಾಸ್ತಿ ತಂದಿಟ್ಟಾಗ ಇದಕ್ಕೆ ಹುಳ ಹಿಡಿಯೋದು ಜಾಸ್ತಿನೇ. ದೂರದ ಪೇಟೆಲಿರೋ ನಮ್ಮಂಥವ್ರಿಗೆ ಊರಿಂದ ಬರುವಾಗ ಈ ಫ್ರೆಶ್ ಆಗಿ ಊರಲ್ಲಿ ಸಿಗೋ ಹುಣಸೆ ಹಣ್ಣನ್ನ ತಂದಿಟ್ಕೋಬೇಕು ಅಂತ ಅನ್ಸತ್ತೆ. ಬಟ್ ಜಾಸ್ತಿ ತಂದ್ವಿ ಅಂದ್ರೆ ಅದಕ್ಕೆ ಹುಳ ಹಿಡ್ಬಿಡತ್ತೆ. ಅಂಥ ಟೈಮಲ್ಲಿ ನಾವು ಹೇಗೆ ಈ ಹುಣಸೆ ಹಣ್ಣನ್ನು ಹುಳ ಹಿಡಿದೇ ಇರೋ ಥರ, ಹಾಗೆಯೇ ಅದರ ರುಚಿನೂ ಕಲರು ಬದಲಾಗದೇ ಇರೋ ಥರ ಹೇಗೆ ಚೆನ್ನಾಗಿ ಸ್ಟೋರ್ ಮಾಡಿಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಈ ಥರ ಸೀಕ್ರೆಟ್ ಟಿಪ್ಸನ್ನು ಯೂಸ್ ಮಾಡಿದರೆ ಹುಣಸೆ ಹಣ್ಣನ್ನು ಕೆಡದಂತೆ 1 ವರ್ಷದವರೆಗೂ ಹಾಗೇನೆ ಇಡ್ಬೋದು. ಮೊದಲು ತಂದಾಗ ಹೇಗೆ ಫ್ರೆಶ್ ಆಗಿತ್ತು ಹಾಗೇನೆ ಇರುತ್ತೆ, ಅದರ ರುಚಿನೂ ಬದಲಾಗಲ್ಲ, ಕಲರ್ ಕೂಡ ಬದಲಾಗಲ್ಲ. ಅದೇನಪ್ಪ ಸೀಕ್ರೆಟ್ ಟಿಪ್ಸ್ ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರೆ ಇದೇನಿದು ಹುಣಸೆ ಹಣ್ಣು ಸೀಕ್ರೆಟ್ ಟಿಪ್ಸ್ ಅಂತ ಹೇಳಿಬಿಟ್ಟು ಇದೇನು ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಆ ಸೀಕ್ರೆಟ್ ಟಿಪ್ಸ್ ಅನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಇದು ಯಾವ ಉಪ್ಪು ಅಂತ ಗೊತ್ತಾಯ್ತಾ? ಇದು ಸಾಣೆಕಟ್ಟ ಉಪ್ಪು ಅಂತ. ಮಲೆನಾಡು ಸೈಡ್ ಅವರಿಗೆ ಈ ಉಪ್ಪಿನ ಬಗ್ಗೆ ಗೊತ್ತೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಇದೇ ಉಪ್ಪನ್ನೇ ಯೂಸ್ ಮಾಡ್ತೀವಿ. ಈ ಉಪ್ಪನ್ನ ರೆಡಿ ಮಾಡುವಾಗ ಯಾವುದೇ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಲ್ಲ. ನ್ಯಾಚುರಲ್ ಆಗಿ ಉಪ್ಪು ನೀರನ್ನ ಬಿಸಿಲಿಗೆ ಒಣಗಿಸಿನೇ ಈ ಉಪ್ಪನ್ನ ರೆಡಿ ಮಾಡೋದು. ಹಾಗಾಗಿ ಇದು ಕೆಮಿಕಲ್ ಫ್ರೀ ಉಪ್ಪು. ಈ ಉಪ್ಪನ್ನೇ ಯೂಸ್ ಮಾಡೋದು ಬೆಸ್ಟ್ ಅಂತ ನನಗನ್ಸತ್ತೆ. ಎಲ್ಲ ಮಂಗಳೂರು ಸ್ಟೋರಲ್ಲೂ ಕೂಡ ಈ ಉಪ್ಪು ಸಿಗತ್ತೆ. ಉಪ್ಪನ್ನ ಸ್ಟೋರ್ ಮಾಡಿಡುವಾಗ ಆದಷ್ಟು ಗ್ಲಾಸ್ ಕಂಟೈನರ್ ಅಲ್ಲೇ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡೋದು ಹೆಲ್ತ್ಗೆ ಒಳ್ಳೇದಲ್ಲ. ಇದೇ ಸಾಲ್ಟ್ ಅನ್ನ ಯೂಸ್ ಮಾಡಿಬಿಟ್ಟು ನಾನು ಹುಣಸೆ ಹಣ್ಣನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹುಣಸೆ ಹಣ್ಣನ್ನು ಕೂಡ ಒಂದು ಗ್ಲಾಸ್ ಕಂಟೈನರಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ತಗೊಂಡಿದ್ದೀನಿ. ಆಮೇಲೆ ಸಾಲ್ಟ್ ಮೇಲಿಂದ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು. ಉಪ್ಪಿನ ಮೇಲೆ ಮತ್ತೆ ಹುಣಸೆ ಹಣ್ಣನ್ನು ಹಾಕಬೇಕು. ಆಮೇಲೆ ಮತ್ತೆ ಸಾಲ್ಟು, ಅಂದರೆ ಲೇಯರ್ ಥರ ಹುಣಸೆ ಹಣ್ಣು ಮತ್ತೆ ಸಾಲ್ಟು ಹಾಕಬೇಕು. ಜಾಸ್ತಿನೇ ಸಾಲ್ಟನ್ನು ಹಾಕಬೇಕು. ಅದೇ ಸಾಲ್ಟನ್ನು ನೆಕ್ಸ್ಟ್ ಹುಣಸೆ ಹಣ್ಣು ಖಾಲಿ ಆದಮೇಲೆ ನಾವು ಯೂಸ್ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ರೆ 1 ವರ್ಷದವರೆಗೂ ಏನೂ ಆಗಲ್ಲ. ಈ ಥರ ಹಾಕುವಾಗ ನೀರು ತಾಗದೇ ಇರೋ ಥರ ನೋಡ್ಕೊಳ್ಬೇಕು. ಕಂಟೈನರು ಮತ್ತೆ ಎಲ್ಲ ಡ್ರೈ ಆಗಿರಬೇಕು. ತುಂಬ ಜಾಸ್ತಿ ಹುಣಸೆ ಹಣ್ಣು ಇತ್ತು ಅಂದರೆ 2 ಕಂಟೈನರನ್ನು ಯೂಸ್ ಮಾಡಬೇಕು. ಒಂದರಲ್ಲಿ ಈ ಥರ ಸ್ಟೋರ್ ಮಾಡಿಡೋದು, ಮತ್ತು ಡೈಲಿ ಯೂಸ್ಗೆ ಅಂತ ಸಪ್ರೇಟ್ ಒಂದರಲ್ಲಿ ಹಾಕಿಟ್ಕೊಳ್ಬೋದು. ನಾನು ಯಾವಾಗಲೂ ಇದೇ ಥರ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.